ಅಧರ್ಮೀಯರು ತಾವು ಅದನ್ನು ಮುಚ್ಚಾಕ್ತಾ ಬಂದಿದ್ದನ್ನು ನಾವು ಇಲ್ಲಿವರೆಗೆ ಅದನ್ನು ಗಮನಿಸ್ತಾ ಬಂದೀವಿ. ಈಗಾಗಲೇ ಸ್ಪಷ್ಟ ಆಗ್ತಾನೂ ಇದೆ, ಹೌದಪ್ಪ ಇವರು ಮುಚ್ಚಾಕ್ತಾ ಬಂದಿದ್ದಾರೆ ಇಲ್ಲಿವರೆಗೆ ಅನ್ನುವಂಥ ಮಾತನ್ನು ಯಾರೂ ಏನೋ ಎಷ್ಟೋ ಹೇಳಿದರು ಸಹಿತ, ಎಷ್ಟೇ ಫೋರ್ಸ್ ಮಾಡಿ ಹೇಳಿದ್ರು ಸಹಿತ ಇವತ್ತು ಬಿ ಜೆ ಪಿಗಿರಲಿ, ಇವತ್ತು ಕಾಂಗ್ರೆಸ್ಸಿಗಿರಲಿ, ಇನ್ನಾರೂ ಇರಲಿ ರಾಜಕೀಯಗೊಳಿಸಲಾರದು ಅಲ್ಲಿ ಅಂಥ ಅನ್ಯಾಯಗಳ ಒಂದು ದೊಡ್ಡ ಹಿಂಡಲ್ಲಿರೋದ್ರಿಂದಾಗಿ ನೂರಾರು ಸಾವುಗಳಾಗಿ ಹೋಗಿದ್ರಿಂದಾಗಿ ಇವುಗಳ ಅಭ್ಯಾಸ ಇವತ್ತು ಇವುಗಳ ಬಗ್ಗೆ ತನಿಖೆಯಾಗಿ ನಿರ್ದಿಷ್ಟವಾದಂಥ ಯಾರು ಇದರ ಹಿಂದೆ ಅನ್ನೋದು ಹೊರಬರಬೇಕಾಗಿದೆ. ಒಂದು ಈಗ ನೀವು ಹಲವು ಸಲ ರೆಫರ್ ಮಾಡಿ ಹೇಳಿದ್ದ ದರ್ಶನ ಮಾಡಿದಂಥ ತಪ್ಪು ಇವತ್ತು ಅದು ಅಪರಾಧ ಆಗಿ ಇವತ್ತು ಶಿಕ್ಷೆಗೆ ಬಂದಿರುವಂಥ ಪ್ರಸಂಗ ಇದ್ದಾಗ ಇಲ್ಲಿ ಏನಿದು ಒಂದು ಇಷ್ಟೆಲ್ಲ ನಡೆದು ಇಲ್ಲಿವರೆಗೆ ಯಾರೂ ಒಂದು ಗುರುತು ಹೇಳಲಿಕ್ಕೆ ಆಗ್ತಾಯಿಲ್ಲ, ಯಾರಿಂದ ಆಯಿತು ಅಂತ ಗುರುತು ಹೇಳಲಿಕ್ಕೆ ಆಗ್ತಾಯಿಲ್ಲ. ಮಾವುತ ನಾರಾಯಣ ಆಗಿರ್ಬೋದು, ಯಮನವರಾಗಿರ್ಬೋದು, ಅವ್ರ ಹಿಂದಿದ್ದಂಥವ್ರು ಯಾರು ಅನ್ನುವಂಥದ್ದು. ಯಾಕಂದ್ರೆ ಮೋಟಿವ್ ಏನದಪ್ಪ ಅಲ್ಲಿ ಅಂದರೆ ಆಸ್ತಿ ಅದ, ಆಸ್ತಿನ ಕಳಿಸೋರು ಯಾರು, ಅಲ್ಲಿ ಇವತ್ತು ಯಾರು ಮಾಡ್ತಾಯಿದ್ದಾರೆ, ಯಾರಿದ್ದಾರೆ, ಆಸ್ತಿನ ಯಾರು ಹೊಡಿತಾ ಇದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ ಯಾರು, ಅಲ್ಲಿ ಅಂಗಡಿ ಮಾಡಿದವ್ರು ಯಾರು, ಅಲ್ಲಿ ಕಟ್ಟಡ ನಿರ್ಮಿಸಿದವ್ರು ಯಾರು. ಯಾಕಂದ್ರೆ ಅದು ಈ ಒಂದು ಮಾವುತಕ್ಕೆ ಸಂಬಂಧಿಸಿದಂಥದ್ದು ಇಂಥವಲ್ಲವೋ 1-2 ಇವುಗಳಿಗೆ ಸಂಬಂಧಿಸಿದಂಥ ಇನ್ನೂ ಅನೇಕ ದಾಖಲೆಗಳನ್ನು ನಮ್ಮ ಮಟ್ಟೆನವ್ರು ಕೊಟ್ಟಿದ್ದರಿಂದಾಗೆ ಮಟ್ಟೆನವ್ರು ಈಗ 2ರಲ್ಲಿ 1 ಆಗಬೇಕು. ಒಂದು ಇಡೀ ಧರ್ಮಸ್ಥಳದ ದುರಂತಗಳನ್ನು ಅಥವಾ ಇಲ್ಲಾದ ದುರ್ಘಟನೆಗಳನ್ನು ಜಗಕ್ಕೆ ತೋರಿಸಿದಂಥ ಒಬ್ಬ ದೊಡ್ಡ ಕೀರ್ತಿನ ಪಡೆದ ವ್ಯಕ್ತಿ ಆಗ್ಬೋದು, ಇಲ್ಲ ಇದೆಲ್ಲ ಸುಳ್ಳು ಮಟ್ಟಿನವ್ರು ರಚಿಸಿದಂಥ ಒಂದು ಪೊಳ್ಳು ಕಥೆ ಅನ್ನೋದ ಒಂದು ನಿರ್ಧಾರ ಆಗಿ ಅವರಾದರೂ ಜೈಲಿಗೆ ಹೋಗುವಂಥ ಪ್ರಸಂಗ ಆಗ್ಬೋದು ಅಂತೇಳಿ ನಾವು ವಿಶ್ಲೇಷಣೆ ಮಾಡ್ಬೋದು. ಆದರೆ ಮಟ್ಟೆನವ್ರು ನೀಡಿದಂಥ ಸಾಕ್ಷಿಗಳಿಂದ ಮಟ್ಟೆನವ್ರಿಗೆ ಶಿಕ್ಷೆ ಆಗ್ತದೆ ಅನ್ನೋದು ಕನಸಿನ ಮಾತು.